ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಖೇರೆ ಮಾಡಲ್ಲ. ಅವಳಿಗೆ ಬೇಕಾಗಿರೋದು ಪ್ರೀತಿ. ಈ ₹1,00,00,000 ದುಡ್ಡಿಗಿಂತ 2 ನಿಮಿಷ ಪ್ರೀತಿಯಿಂದ ಮಾತಾಡಿದ್ರೆ ತುಂಬಾ ಇಷ್ಟಪಡ್ತಾಳೆ. ನನ್ನ ಹೆಂಡತಿಗೆ ನಿಧಾನವಾಗಿ ಪ್ರೀತಿ ಕೊಟ್ಟು ಕೊಟ್ಟು ನನ್ನ ಮುದ್ದು ಬಂಗಾರಿನ ದಾರಿಗೆ ತರಬೇಕು. ತಗೋಬರ್ತೀನಿ. ಯಜಮಾನ್ರು ಮೇಲ್ ಹೋಗಿದ್ದಾರೆ. ಏನ್ ಕಾದಿದ್ಯೋ ಏನೋ. ಹೌದು ಕಮಲಮ್ಮ, ಏನಾಗುತ್ತೋ ಏನೋ. ಏನಂತಾರೆ ಯಜಮಾನ್ರೆ ಅಮ್ಮವರು? ಎಲ್ಲವಳು ಮುಖ ಕೊಟ್ಟೆ ಮಾತಾಡ್ಸ್ಲಿಲ್ಲ. ಮುಖ ಕೊಟ್ಟು ಮಾತಾಡ್ಸೋದಿರ್ಲಿ, ನನ್ನ ಪರಿಚಯ ಇಲ್ದೇ ಇರೋ ಥರನೇ ಮಾತಾಡಿಸ್ತಾ ಇದ್ದಾಳೆ. ಕಮಲಮ್ಮ, ನಾನು ಹತ್ರ ಹೋದ್ರೆ ಯಾರ್ ನಿಮ್ಮನ್ನ ಒಳಗ್ ಬಿಟ್ಟಿದ್ದು, ಯಾರ್ ನೀವು, ಕಮಲಮ್ಮ ರೂಪ ಅಂತ ಕಿರಿಸ್ತಾ ಇದ್ದಾಳೆ. ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಇದೆ ನಿಮ್ ಮೇಲೆ. ಕೊನೆಯದಾಗಿ ನಿನ್ ಜೊತೆ ಒಂದ್ಸರಿ ಜಗಳ ಮಾಡಿದ್ರು ಗೊತ್ತಾ? ಹಾ, ನೆನ್ಪಿದೆ. ಆವತ್ತೇ ಅವ್ರ ಮುಖ ಬದಲಾಗಿದ್ದು. ಅವ್ರ ಮುಖ ಚೇಂಜ್ ಆಗೋಕೆ ನೀವು ಒಂದ್ ಕಾರಣ. ಅಲ್ಲ ಕಮಲಮ್ಮ, ನಾನೇನ್ ಮಾಡ್ದೆ? ನೀವು ಅವ್ರ ಹತ್ರ ಜಗಳ ಆಡದ್ರಾ? ತಲೆನೋವು ಬಂತು, ನಿದ್ರೆ ಮಾತ್ರೆ ಕೊಡು ರೂಪ ಅಂತ ಹೇಳಿ ಮಾತ್ರೆ ತಗೊಂಡು ಸಂಜೆನೆ ಮಲ್ಕೊಂಡ್ಬಿಟ್ರು. ಶಾಂಭವಿ ದೇವಿ ಭೈರವಿ ಹತ್ರ ಹೇಳಿದ್ದಾರೆ, ನಿಮ್ಮಮ್ಮ ಇವತ್ತು ರಾತ್ರಿ ಮಲ್ಕೊಡ್ದು ಪೂಜೆ ರೂಮಲ್ಲೇ ಇರಬೇಕು, ಇಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗತ್ತೆ ಅಂತ. ಮಗು ಅಮ್ಮವ್ರ ಹತ್ರ ಹೇಳಕ್ಕೆ ಅಂತ ಬಂದ್ರೆ ಅವರು ನಿದ್ದೆ ಹೋಗಿದ್ರು. ಪಾಪ ಅವಳು ಹೇಳೋಕ್ಕಾಗಿಲ್ಲ. ಬೆಳಿಗ್ಗೆ ಎದ್ದು ನೋಡಿದ್ರೆ ಮುಖ ಚೇಂಜ್ ಆಗಿತ್ತು. ಅದಕ್ಕೇನಾ ಅಷ್ಟೊಂದು ಕೋಪ ನನ್ನ ಮೇಲೆ? ಅಲ್ಲ, ಮುಖ ಚೇಂಜ್ ಆಗಿದೆ ಅಂತಂದ್ರೆ ಕೆಟ್ಟದಾಗಿದ್ರೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಚೆನ್ನಾಗೇ ಇದೆಯಲ್ಲ ಕಮಲಮ್ಮ. ನೀವು ಹೇಳೋದೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಸದ್ಯಕ್ಕೆ ನನ್ನ ಹತ್ರ ಸರಿ ಹೋಗೋ ಹಾಗೆ ಕಾಣಿಸ್ತಾ ಇಲ್ಲ. ಹಾಗೇನಿಲ್ಲ, ಮಳೆ ಹನಿ ಬಿದ್ರೆ ಬಂಡೆನೆ ಕರಗತ್ತಂತೆ, ಇನ್ನು ಅಮ್ಮೋರ್ ಕರ್ಗಲ್ವಾ? ನೋಡಿ ಯಜಮಾನ್ರೆ, ಈ ವಯಸ್ಸಿನಲ್ಲೂ ಹೆಂಗ್ ಡೈಲಾಗ್ ಹೊಡಿತಿದ್ದಾರೆ ಕಮಲಮ್ಮ. ನಾನು ಇಂಡಿಯಾದಲ್ಲಿದ್ದಿದ್ರೆ ಆ ಆದಿಗೊಂದು ಗತಿ ಕಾಣಿಸ್ತಾ ಇದ್ದೆ. ಹಾವಿಗೆ ಹಾಲೆರ್ದು ಅದರಿಂದ ನಾವೇ ಕಚ್ಚಿಸ್ಕೊಳ್ಳಂಗಾಯ್ತು. ನೀವಿಲ್ದೇ ಇದ್ದಾಗ ಆ ಆದಿ ರಾವಣ್ ಸೇರ್ಕೊಂಡು ಕಮ್ಮಿ ಕಾಟ ಕೊಟ್ಟಿಲ್ಲ ಅಮ್ಮವ್ರಿಗೆ. ಅಮ್ಮವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರು ತಡ್ಕೋತಾ ಇರಲಿಲ್ಲ. ಅವ್ರೊಬ್ಬರೇ ಎಷ್ಟು ಒದ್ದಾಡಿದಾರ ಗೊತ್ತಾ ಯಜಮಾನ್ರೆ? ಆ ಭೈರವಿ ಶಾಂಭವಿ ಚಿನ್ನದಂತ ಮಕ್ಕಳು. ಅಮ್ಮವ್ರಿಗೆ ಎಂಥ ಕಷ್ಟ ಬಂದ್ರು ಅವ್ರ ಜೊತೆನೇ ನಿಂತ್ಕೊಂತಾರೆ ಯಜಮಾನ್ರೆ. ಆ ಮಕ್ಕಳನ್ನ ನೆನ್ಸ್ಕೊಂಡ್ರೇನೆ ಹೆಮ್ಮೆ ಆಗುತ್ತೆ. ಪಾಪ ಭೈರವಿ, ಪುಟ್ಟ ಮಗು, ಅವಳಿಗೆ ಕಷ್ಟ ಕೊಟ್ಟಂಗಾಯ್ತು. ಯಾರು? ಭೈರವಿ ಪುಟ್ಟ ಮಗುನ? ಹಾ, ಅವಳು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ನಮಗೂ ಆ ಥರ ಮಾತಾಡೋಕ್ಕಾಗಲ್ಲ. ಅವಳು ಮಾತಲ್ಲಿ ಅಷ್ಟು ವಿಚಾರ ಇರುತ್ತೆ. ದಿನಕ್ಕೆ 10 ಬುಕ್ ಓದೋರು ಮಾತಾಡ್ತಾರಲ್ವಾ, ಆ ಥರ ಮಾತಾಡ್ತಾಳೆ. ಹೌದಾ? ಯಾರ ಮಗಳು ಹೇಳಿ? ಆ ಶಿವಗಾಮಿ ಏನ್ ಕಮ್ಮಿ ಮಾತಾಡ್ತಾಳ? ಇಲ್ವಾ ಮತ್ತೆ? ನೀವು ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ನನ್ನ ಹೆಂಡ್ತಿನ ನಾನು ಮೊದಲಿಂದಾನೇ ಪಟಾಯಿಸ್ಬೇಕಾಗತ್ತೆ. ಹೌದು, ಸ್ಕೂಲಲ್ಲಿ ಮೇಷ್ಟ್ರ ಆಗಿದ್ದಾಗ ಮಾಡ್ತಿದ್ರಲ್ವಾ, ಅದನ್ನೇ ಮೊದಲಿಂದ ಮಾಡಿ.
ಹಲೋ, ಹೇಳು ಕಲ್ಪನಾ, ಎನಿ ಪ್ರಾಬ್ಲಮ್? ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್. ಏನ್ ಪ್ರಾಬ್ಲಮ್? ಅವನು ನನ್ನನ್ನ ಮುಟ್ಟಕ್ ಬರ್ತಾನೆ. ಯಾರವನು? ಯಾರವನು? ಯಾರು ಅಂತ ಹೇಳು. ಹುಡುಗರನ್ನ ಕಳಿಸಿ ರೋಡಲ್ಲೇ ಹೊಡೆದಾಕ್ಸ್ತೀನಿ. ಅದೇ ಸರ್, ಈ ಮನೇಲಿ ಅಶೋಕ್ ಅಂತಾರಲ್ಲ ಅವರು. ಯಾಕೆ ಸರ್, ಯಾಕೆ ನಗ್ತಿದ್ದೀರಾ? ಗಂಡ ಮುಟ್ಟಕ್ ಬರ್ತಾನೆ ಅಂತ ಕಂಪ್ಲೇಂಟ್ ಮಾಡಿದ್ರೆ ಕೇಳೋರ್ ನಗಲ್ವಾ? ಅಯ್ಯೋ ಸರ್, ಅವ್ರು ನನ್ ಗಂಡ ಅಲ್ವಲ್ಲ. ಅದು ನಿನಗ್ ಗೊತ್ತು, ನನಗ್ ಗೊತ್ತು. ಶಿವಕಾಮಿ ಮನೆಯವರು ಗೊತ್ತಿಲ್ವಲ್ಲ. ಈ ಸಮಾಜಕ್ಕೆ ಗೊತ್ತಿಲ್ವಲ್ಲ. ಫಸ್ಟ್ ಆಫ್ ಆಲ್ ಆ ಅಶೋಕ್ಗೆ ಗೊತ್ತಿಲ್ವಲ್ಲ. ಹಾಗೆ ಅಂತ ಅವ್ರ ಹತ್ರ ಮೈಕೈ ಎಲ್ಲ ಮುಟ್ಟಿಸ್ಕೊಳಕ್ಕಾಗತ್ತಾ? ನೋಡು, ನೀನೇನು ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಲ್ಲ, ಮಿಡಲ್ ಕ್ಲಾಸ್ ಹುಡುಗಿ. ಬಸ್ಸಲ್ಲಿ ಓಡಾಡ್ತೀಯ, ಟ್ರೈನಲ್ಲಿ, ಜನರಲ್ ಕಂಪಾರ್ಟ್ಮೆಂಟಲ್ಲಿ ಓಡಾಡ್ತೀಯ, ದೇವಸ್ಥಾನಕ್ಕೆ ಜಾತ್ರೆ ಅಂತ ಹೋಗ್ತೀಯ. ಅಲ್ಲೆಲ್ಲ ಜನ ಜಾಸ್ತಿ ಇದ್ದಾಗ ಪರಿಚಯ ಇಲ್ದಿರೋ ಗಂಡಸರದೆಲ್ಲ ಮೈ ತಾಕತ್ತೆ ತಾನೆ. ಹಾಗಂತ ಹೋಗಿ ಅವ್ರ ಹತ್ರ ಜಗಳ ಆಡ್ತೀಯ? ಇಲ್ಲ ಅಲ್ವಾ? ಸುಮ್ಮನೆ ಇರ್ತೀಯ, ಹಾಗೇನೆ ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ಹೋಗ್ಬೇಕು.